2028 ನಾವು ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ಈಗಲೂ ಕೂಡ ಅದೇ ಕನ್ಸಿದ್ಯಾ ನೋಡಿ ಮೇಡಮ್ ಯಾಕೆ ಹೇಳ್ದೆ ಅಂತ ಹೇಳ್ಬಿಡ್ತೀನಿ ಕಂಪ್ಲೀಟ್ ಮಾಡ್ಬಿಡ್ತೀನಿ ಮೇಡಮ್ ನಮ್ಮ ಕನ್ಸು ಪೇಪರ್ ಕೊಡಿ ಪೆನ್ ಕೊಡಿ ಅಂದವರಿಗೆ ಸಿಎಂ ಸ್ಥಾನನೇ ಕೊಟ್ಬಿಟ್ಟಿದ್ದಾರೆ ಒಕ್ಕಲಿಗರು ನಿಮ್ ಕಡೆ ತಿರುಗಿ ನೋಡ್ತಾರೆ ಅನ್ಕೊಂಡಿದ್ದೀರಾ ಅಹಿಂದ ಅಂತೂ ಕಳ್ಕೊಬಿಟ್ರಿ ನೀವು ಏನ್ 2028ಕ್ಕೆ ಭಯ ಆಗ್ತಾ ಇದೆಯಾ ಜೆಡಿಎಸ್ಗೆ ತಿಹಾರ್ ಜೈಲಿಂದ ಬಂದಾಗ ಹೊರಗಡೆ ಹೋಗಿ ಸಾಂತ್ವನ ಮಾಡಿದ್ ಯಾರು ಅಂತ ಈ ನಾಡು ಗೊತ್ತಿದೆ ತಿಹಾರ್ ಜೈಲಿಂದ ಆಸೆ ಇಟ್ಕೊಂಡ್ ಬಂದ್ಬಿಟ್ಟು ನಾನು ಮುಖ್ಯಮಂತ್ರಿ ಆಯ್ತೀನಿ ಅಂದವರು ಆಗಿರ್ಬೋದು ನಾವೇನು ಅಂತ ಹೇಳಿದ್ರೆ ಜನಗಳ ಹತ್ರ ಭಿಕ್ಷೆ ಬೇಡ್ತಾ ಇಲ್ಲ ನಿಮ್ಮ ಅಧಿಕಾರವನ್ನು ಮದ್ದು ಕಿತ್ಕೊಳ್ತೀನಿ ನಾನು ದುಡ್ದಿದ್ದೀನಿ ನಮ್ಮ ಪಕ್ಷಕ್ಕೋಸ್ಕರ ದುಡ್ದಿದ್ದೀನಿ ನನಗೆ ಅದಕ್ಕೆ ಕೂಲಿ ಕೊಡಿ ನಾವು ಕೇಳ್ತಾ ಇಲ್ಲ ಜನಗಳ ಹತ್ರ ಜೆಡಿಎಸ್ ಪಕ್ಷ ಏನ್ ಗೊತ್ತಾ ಜನಗಳ ಹತ್ರ ಜೆಡಿಎಸ್ ಪಕ್ಷ ಕೂಲಿ ಯಾಕೆ ಕೇಳುತ್ತೆ ಅಂತ ಹೇಳಿದ್ರೆ ಸರಾಯಿ ನಿಷೇಧ ಮಾಡಿದ್ದೀವಿ ಆ ರೀತಿಗೆ ನೀವು ಒಳಪಡಬೇಡಿ ಲಾಟ್ರಿ ನಿಷೇಧ ಮಾಡಿದ್ದೀವಿ ಅದರಿಂದ ಹೊರ ಬನ್ನಿ ಸಾಲ ಮನ್ನಾ ಮಾಡಿದ್ದೀವಿ ಅದರಿಂದ ಹೊರ ಬನ್ನಿ ಕೂಲಿ ಕಾರ್ಮಿಕರಿಗೋಸ್ಕರ ಏನೇನು ಮಾಡಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಬೀದಿಗಳಲ್ಲಿ ರಸ್ತೆಗಳಲ್ಲಿ ಮನೆಗಳಲ್ಲಿ ಗ್ರಾಮಗಳಲ್ಲಿ ವಾಸ್ತವ್ಯವನ್ನ ಮಾಡಿದ್ದು ಇದಕ್ಕೋಸ್ಕರ ಒದ್ದೆ ಅಧಿಕಾರ ಕಿತ್ಕೊಳ್ತೀನಿ ಅಲ್ಲಿ ಹೋಗ್ಬಿಟ್ಟು ಹೈಕಮಾಂಡ್ ದೆಹಲಿಯಲ್ಲಿದೆ ಅವರು ಒದ್ದಾದ್ರೂ ಕಿತ್ಕೊಳ್ಳಿ ಪೂಜೆಯಾರು ಮಾಡಿ ಕಿತ್ಕೊಳ್ಳಿ ನಿಮಗೆ ಭಯ ಇದೆಯಾ 2028ಕ್ಕೆ ಏನ್ ಮಾಡ್ತೀರಿ ಒಕ್ಕಲಿಗರು ನಿಮ್ ಕಡೆಗೆ ಇನ್ನೂ ತಿರುಗಿ ನೋಡ್ತಾರೆ ಅನ್ಕೊಂಡಿದ್ದೀರಾ ಬಿಕಾಸ್ ಅದೇ ನಾನು ಹೇಳಿದ್ನಲ್ಲ ಪೆನ್ನು ಪೇಪರ್ ಕೊಡಿ ಅಂದವರಿಗೆ ಮುಖ್ಯಮಂತ್ರಿ ಸ್ಥಾನನೇ ಕೊಟ್ಬಿಟ್ಟಿದ್ದಾರೆ ಪೆನ್ನು ಪೇಪರ್ ಕೇಳದಂತ ಡಿ.ಕೆ. ಶಿವಕುಮಾರ್ ಅಹಿಂದ ನಿಮ್ ಪರವಾಗಿಲ್ಲ ಇದ್ದಿದ್ದು ಒಕ್ಕಲಿಗರು ಈಗ ಕಡೆಗೆ ತಿರ್ಕೊಳ್ತಾರೆ ಏನ್ ಮಾಡ್ತೀರಾ ಸರ್ ನೀವೀಗ ಬಿಜೆಪಿ ಜೊತೆ ಪೇಪರ್ ಡಿ.ಕೆ. ಶಿವಕುಮಾರ್ ಕೇಳಿದ್ರಲ್ವಾ 37.1% ಮಂಡ್ಯ ಜಿಲ್ಲೆಯಲ್ಲಿ ಓಟ್ ಯಾರು ಮಾಡಿದ್ರು ಒಕ್ಕಲಿಗರು ಪೆನ್ನು ಪೇಪರ್ ಡಿ.ಕೆ. ಶಿವಕುಮಾರ್ ಕೇಳಿದ್ರಲ್ವಾ ಮೈಸೂರಲ್ಲಿ 23.1% ಓಟ್ ಅನ್ನು ಯಾರು ಮಾಡಿದ್ರು ಸರಿ ಬೆಂಗಳೂರಲ್ಲಿ ಯಾರು ಮಾಡಿದ್ರು ಹಾಸನದಲ್ಲಿ ಯಾರು ಮಾಡಿದ್ರು ಇದ್ರ ಬಗ್ಗೆ ಮಾತಾಡೋಣ ಬನ್ನಿ ಇನ್ ಮುಂದಕ್ಕೆ ಏನ್ ಮಾಡ್ತಾರೆ ನೋಡಿ ಒಕ್ಕಲಿಗ ಸಮುದಾಯದ ನಾಯಕ ಮುಖ್ಯಮಂತ್ರಿ ಜಾಗದಲ್ಲಿದ್ದಾರೆ ಮುಖ್ಯಮಂತ್ರಿ ಜಾಗದಲ್ಲಿ ಕುತ್ಕೊಳ್ತಾ ಇದ್ದಾರೆ ಈಗ ಅಹಿಂದ ಅಂತ ಹೇಳ್ಕೊ ಬಂದಂತ ಪುಣ್ಯಾತ್ಮನೇ ಇವತ್ತು ಹಿಂದೂ ಕೊಂಡೋಗವನೆ ನಾನು ಅಹಿಂದ ನಾಯಕ ಇವತ್ತು ಅಹಿಂದ ನಾನು ನೋಡಿ ನಾನು ಒಂಚೂರು ಡ್ಯಾಮೇಜ್ ಆದ್ರೆ ಇಡೀ ದೇಶವೇ ರಾಜ್ಯವೇ ಹತ್ತುರಿತಿದಂತ ಅಹಿಂದ ನಾಯಕನ ಹಿಂದೆ ಒಂದೇ ಒಂದು ನೊಣ ಇಲ್ಲ ನೊಣ ಇವತ್ತು ವಿಶ್ಲೇಷಕರು ಹೇಳ್ತಾವ್ರೆ ಏನಂತ ಅಹಿಂದವನ್ನು ಪ್ರತಿನಿಧಿಸಿದಂತ ವ್ಯಕ್ತಿ ತೆರೆಮೆರೆಗೆ ಹೋದಾಗ ಹಿಂದೆ ಇದ್ದಂತ ವ್ಯಕ್ತಿಗಳು ಎಲ್ಲಿ ಹೋದ್ರು ಇದೇ ಆಗೋದು ನೆಕ್ಸ್ಟ್ ತಿಳ್ಕೊಳ್ಳಿ ಬರ್ದಿಟ್ಕೊಳ್ಳಿ ನೀವು ಕೊಡ ತನಕ ಕೊಡ್ಲಿಲ್ಲ ಅಂತ ಕೊಟ್ಟ ಮೇಲೆ ಅದಕ್ಕೆ ಇನ್ನೊಂದೇನೋ ನೊಣ ಕೂರಲ್ಲ ಅದ್ ಕೂರಲ್ಲ ಅಂತೀರಿ ಇರಿ ಮಾತಾಡಿ ನಾನು ಜಾತ್ಯತೀತ ಜನತಾದಳದ ಹೋಗ್ತಾ ಇರೋದು ಆತಂಕ ನಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ ನೋಡಿ ಈಗ ಬಿಜೆಪಿ ಹೋಗ್ತಾ ಇರೋ ಈ ಆರ್ಥಿಕ ಸ್ಥಿತಿ ಬಗ್ಗೆ ಹೇಳಿದ್ರು ಸಿದ್ದರಾಮಯ್ಯ ಅವರು ಅವತ್ತು ಆಫ್ಟರ್ ರೆಸಿಗ್ನೇಷನ್ ಸ್ಪೀಚಲ್ಲಿ ಏನು ಪರಿಸ್ಥಿತಿ ಇದೆ ನಮ್ಗೆ ಎಲ್ಲಿ ದುಡ್ಡು ಬರೋಕ್ಕಾಗಿದೆ ಯಾರು ಕೊಡ್ತಾ ಇಲ್ಲ ಅನ್ನೋದನ್ನ ಈ ರಾಜ್ಯದ ಮುಂದಿಟ್ಟಿದ್ದಾರೆ ಏನು ನೀತಿ ಆಯೋಗ ಡೈರೆಕ್ಷನ್ಸ್ ಕೊಟ್ಟಿದೆ 25% ಒಳಗಡೆ ಇರಬೇಕು ನಮ್ಮ ಸಾಲ ಅನ್ನೋದು ನಾವು ಅದರೊಳಗಡೆ ಇದ್ದೀವಿ 24.something ಇದ್ದೀವಿ ನಾವು ಯಾವತ್ತೂ ಅದನ್ನು ಕ್ರಾಸ್ ಮಾಡಲ್ಲ ನಮ್ಮ ಲಿಮಿಟ್ನ ಎರಡನೇದಾಗಿ ಇಲ್ಲಿ 15th ಕಮಿಷನಲ್ಲಿ ನಮ್ಗೆ ಎಷ್ಟು ಸಾವಿರ ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕಾಗಿದೆ ಕೊಟ್ಟಿಲ್ಲ ಆಮೇಲೆ ಜಲಜೀವನಲ್ಲಿ 15,000 ಕೋಟಿಗೆ ಮೇಲ್ಪಟ್ಟು ದುಡ್ಡು ಬರಬೇಕಾಗಿದೆ ಬಂದಿಲ್ಲ ಭದ್ರಾ ಮೇಲ್ದಂಡೆಗೆ 7,000 ಕೋಟಿ ಬಡ್ಜೆಟ್ ಅನೌನ್ಸ್ ಮಾಡಿರೋದು ಫೈನಾನ್ಸ್ ಮಿನಿಸ್ಟರು ಅದು ಬ್ಯಾಲೆನ್ಸ್ ಇಟ್ಕೊಂಡಿದೆ ನಮ್ಗೆ ಈ ರೀತಿ ಕನಿಷ್ಠ 35,000 ಕೋಟಿ ಕೇಂದ್ರ ಸರ್ಕಾರದ ಬರದೆ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅವ್ರು ಕೊಡ್ತಾ ಇಲ್ಲ ಅದು ಬಂದ್ರೆ ಸಮೃದ್ಧಿ ಈ ಆಡಳಿತ ನಡೆಸಬಹುದು ನಮ್ಮ ಎಲ್ಲಾ ಡಿಮ್ಯಾಂಡ್ಗಳು ಫುಲ್ಫಿಲ್ ಆಗುತ್ತೆ ನಾವು ಇವತ್ತು ನಂಬರ್ 2 ಅಲ್ಲಿ GST ಕೊಡ್ತಾ ಇದ್ದೀವಿ ಆದ್ರೆ ಅಲ್ಲಿಂದ ಬರ್ತಾ ಇರ್ತಕ್ಕಂಥ ರೀತಿ ಯಾವ ರೀತಿ ಇದೆ ಸೆಕೆಂಡ್ ನಾವು ಎಷ್ಟು ಪೇರ್ ಇದ್ದೀವಿ GST ಅಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ ಒಂದು ನಿಮಿಷ ಆಮೇಲೆ ನೋಡಿ ಕೇಂದ್ರ ಈಗ ಈ ಮುಖ್ಯಮಂತ್ರಿಗಳು ಈಗಾಗಲೇ ಎಲ್ಲಾ ಶಾಸಕರಿಗೆ ಅವರ ಕ್ಷೇತ್ರದಲ್ಲಿ ಏನು ಎಮರ್ಜೆನ್ಸಿ ವರ್ಕ್ಸ್ ಇರುತ್ತೆ 50 ಕೋಟಿ ಅವ್ರನ್ನ ಆಲ್ರೆಡಿ ರಿಲೀಸ್ ಮಾಡಿ ಆ ಎಮರ್ಜೆನ್ಸಿ ಕೆಲಸಗಳು ಮಾಡಿ ಅಂತ ಹೇಳಿದ್ದಾರೆ ಪ್ರಾಜೆಕ್ಟ್ ಬಿಡಿ ಗ್ಯಾರಂಟಿಗಳಿಗೆ ಎಲ್ಲೂ ಯಾರಿಗೂ ಗ್ಯಾರಂಟಿ ಅಂತ ಅವ್ರಿಗೆ ಕೊಟ್ಟಿಲ್ಲ ಅನ್ನೋ ಸಂಶಯ ಇಟ್ಟವೇ ಇಲ್ಲ ಗ್ಯಾರಂಟಿಗಳ 2 ತಿಂಗಳಿಗೆ ಒಂದ್ಸತಿ ಗ್ಯಾರಂಟಿ ಅವ್ರು ರೀಚ್ ಆಗ್ತಾ ಇದೆ ಅಭಿವೃದ್ಧಿ ಪಥದಲ್ಲಿ ಇಟ್ಟೆ ಅವರು ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟೆ ಅವರೆಲ್ಲ ಡೆವಲಪ್ಮೆಂಟ್ ಈ ರಾಜ್ಯದ ಮುಂದೆ ಇಟ್ಟು ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಯಾವುದೇ ಪಕ್ಷ ನಮ್ಮನ್ನ ದೂಷಣೆ ಮಾಡಂಗಿಲ್ಲ ಬರೀ ಸುಳ್ಳು ಹೇಳ್ಬಿಡಿ ಗೃಹಲಕ್ಷ್ಮಿ ಅಥವಾ ಏನು ನಿಮ್ ಗ್ಯಾರಂಟಿಗಳು ಎಲ್ರಿಗೂ ಸಿಗುತ್ತೆ ಅಂತ ಯಾವ ಗಟ್ಟಿ ಧ್ವನಿಯಲ್ಲಿ ಯಾವ್ದಾದ್ರು ನೀವು ಕೊಡಿ ಯಾವ್ದಾದ್ರು ಜಿಲ್ಲೆಯಲ್ಲಿ ಗ್ಯಾರಂಟಿ ಏನಾದ್ರು ನಿಮ್ಗೆ 3 ತಿಂಗಳ ಮೇಲ್ಪಟ್ಟು ನಿಮ್ ಮಾತು ಹೇಳಿದೀವಿ ನೀವೇ ಕೊಡಿ ಇಂತ ಜಿಲ್ಲೆಯಲ್ಲಿ ವ್ಯಕ್ತಿಗಳಿಗೆ ನೀವು ರೀಚ್ ಆಗಿಲ್ಲ ಅಂತ ಆ ಜವಾಬ್ದಾರಿ ನಾನು ತಗೊಳ್ತೀನಿ ನಿಮ್ಗೆ ನಾಳೆ ಸಾಯಂಕಾಲ ನಾನ್ ರಿಪೋರ್ಟ್ ಕೊಡೋದಿರ್ಲಿ ಕೇಳಿಸ್ಕೊಳ್ಳಿ ಸರ್ ಇಲ್ಲಿ ನಿಮ್ಮ ಮಿನಿಸ್ಟ್ರಿಗೆ ಅಧಿಕಾರಿಗಳು ಸುಳ್ಳು ಮಾಹಿತಿ ಕೊಡ್ತಾರೆ ನಾವು ಕೊಟ್ಟಿದ್ದೀನಿ ನೀವು ಕೇಳ್ತೀರಾ ಗೃಹಲಕ್ಷ್ಮಿ ಹೋಗೇ ಬಿಟ್ಟಿದೆ ಹಂಗಾಗಿದೆ ಪಾಪ ಸೆಷನ್ ಅಲ್ಲಿ ಸುಳ್ಳು ಹೇಳಿಸ್ಬಿಡ್ತಾರೆ ಎವ್ರಿ ಮಂತ್ ಅಲ್ಲ 2 ತಿಂಗಳಿಗೆ ಇಲ್ಲ 3 ತಿಂಗಳಿಗೆ ಏನ್ ರೀಚ್ ಆಗ್ಬೇಕು ಅದು ರೀಚ್ ಆಗ್ತಾ ಇದೆ ನಾವು ಎವ್ರಿ ಮಂತ್ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇಲ್ಲ
ಎವ್ರಿ ಮಂತ್ ತಿಂಗಳು ಕೊಡ್ತೀವಿ ಅಂದಿದ್ವಾ? ಯಾವಾಗ್ಲೋ ಒಂದ್ಸಲ ಕೊಡ್ತೀವಿ ಅಂದಂಗೆ ಯಾವಾಗ ಇಲ್ಲ, ನಿಮ್ ಕಡೆ 2 ತಿಂಗಳು 3 ತಿಂಗಳು ಒಳಗಡೆ 3 ತಿಂಗಳು ಮೇಲ್ಪಟ್ಟು ಯಾವ್ದಾದ್ರು ಉದಾಹರಣೆ ಇದ್ರೆ ನೀವು ಹೇಳಿ, ನಾವು ನಿಮ್ ಮಾತಿಗೆ ನಾವು ಬದ್ಧತೆ ಒಪ್ಕೊಳ್ತೀವಿ. ಚೆನ್ನಾಗಾಯ್ತು.